ಮತ್ತೆ 15ನೇ ಹಣಕಾಸಿಗೂ ಹೇಳಿದ್ದೀವಿ. ಇದ್ರ ಬಗ್ಗೆ ತಮ್ಮದೇನಾದರೂ ಆಕ್ಷೇಪಣೆಗಳೇನಾದರೂ ಇದ್ದರೆ, ಇಲ್ಲಾಂದರೆ ತಾವೇನಾದರೂ ಈ ಒಂದು ವರದಿ ಬಗ್ಗೆ ಏನಾದರೂ ತಾವು ಚರ್ಚೆ ಮಾಡೋದಿದ್ದರೆ ತಾವು ಪ್ರಶಂಸಿಸ್ತೇವೆ. ಹೇಳ್ರಮ್ಮ, ಸುಮ್ಮನೆ ಬಂದವರನ್ನ ಸಭೆಗೆ ಮಾಡಬೇಕು. ನಿಮ್ಮ ಹಳ್ಳಿ ಉದ್ಧಾರ ಮಾಡಬೇಕು. ನೀವೇ ಸುಮ್ಮನೆ ಕೂತ್ಕೊಂಡಿದ್ರೆ ಇದು ಮಾಡೋದಿಲ್ಲ. ಔಟ್ ಆಫ್ ಕಂಟ್ರಿ ಹೋಗಿದ್ದೀರಾ ಯಾರಾದ್ರು? ಫಸ್ಟ್ ಯೋಜನೆಗೆ ಯಾವ ತರ ಅಂತಂದ್ರೆ ಯಾವ ದುಡ್ಡು ಎಲ್ಲಿ ಬರ್ತದೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದೆಲ್ಲೋ ಏನಾಗ್ತಾ ಇತ್ತ ಅಂತ ಗೊತ್ತಿಲ್ಲ. ಈಗ ಫಸ್ಟ್ ನಿಮ್ ಗ್ರಾಮ ಪಂಚಾಯತಿ ದುಡ್ಡು ಕೊಟ್ಬಿಟ್ಟು ನೀವೇ ಕೆಲಸ ಮಾಡಿ, ನಿಮ್ಮ ಇದರಿಂದನೇ ನೀವೇ ಅಮೌಂಟ್ ಕೆಲಸ ಮಾಡಿ, ನಿಮ್ಮ ಖಾತೆಗೆ ಅಮೌಂಟ್ ಬಂದು ಅದ್ರ ನಿರ್ವಹಣೆ ಕೂಡ ನೀವೇ ಮಾಡಬೇಕು ಅಂತ ಸರ್ಕಾರ ಯೋಜನೆ ತಂದಿರೋದು. ಆದ್ರೆ ಇಲ್ಲಿ ಏನಾಗ್ತೈತೆ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನನಗೂ ಅದಕ್ಕೆ ಜವಾಬ್ದಾರಿ ಇಲ್ಲ, ಯಾರು ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಒಂದು ಹಳ್ಳಿ ಕೂಡ ಈಗ ಸಿಟಿಗಳಿಗೆಲ್ಲ ಕೋವಿಡ್ ಬಂದಾಗ ಎಲ್ಲ ಸಿಟಿವರು ಹಳ್ಳಿಗೆ ಬಂದರು, ಹಳ್ಳಿ ಚೆನ್ನಾಗೈತಂತ. ಇವತ್ತು ನಾವು ಸಿಟಿವರು ಹಳ್ಳಿಯೂ ಸಹ ಸಿಟಿಗಿಂತ ಯಾವುದೇ ಕಡಿಮೆ ಇಲ್ಲದೇನೋ ವ್ಯವಸ್ಥಿತವಾಗಿ CC ರೋಡ್ ಇರ್ಬೋದು, ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಟಾಯ್ಲೆಟ್ಸ್ ಫೆಸಿಲಿಟಿ ಇರ್ಬೋದು, ಎಲ್ಲ ಕಡೆ ಎಲ್ಲರೂ ಚೆನ್ನಾಗಿದೆಯಲ್ಲ ಇವತ್ತು ಹಳ್ಳಿಯಲ್ಲಿ. ಎಲ್ಲ ಸಿಟಿವರು ಹಳ್ಳಿ ಲೈಫ್ ಬೇಕು ಅಂತಿದ್ದಾರೆ. ನಮ್ಮ ಹಳ್ಳಿಯಲ್ಲಿ ನಮ್ಮ ಸ್ವಾವಲಂಬಿ ಉದ್ಯೋಗ ಮಾಡ್ಕೊಂಡು ನಾವಿಲ್ಲಿ ಯಾರು ಕೈ ಚಾಚದೆ ನಾವು ಸ್ವಾವಲಂಬಿಗಳಾಗಿ ಬದುಕಬೇಕು. ಎಷ್ಟೆಲ್ಲ ಸ್ಕೀಮ್ಸ್ ಕೊಡ್ತಾನೆ ಐತೆ ಸರ್ಕಾರ, ಆದ್ರೂ ನಾವು ಕೈ ಚಾಚೋದು ಮಾತ್ರ ಬಿಟ್ಟಿಲ್ಲ. ಯಾವ್ದೋ ಒಂದು ಸ್ಕೀಮ್ ಬರ್ತದೆ, ಯಾವ್ದೋ ಒಂದು ಫ್ರೀ ಕೊಡ್ತಾರೆ ಅನ್ನೋದು ಅದ್ರ ಕಡೆ ನೋಡ್ತಾ ಇರ್ತೀವಿ. ಹೊರತು ನಮ್ಮಿಂದ ಏನ್ ಮಾಡ್ಕೊಂಡಿದೀವಿ? ಈಗ ನೋಡಿ, ಯಾರೆಲ್ಲ ಸಮೃದ್ಧಿ ಜನ ಬಂದ್ರೆ ಇಮಿಡಿಯೇಟ್ ಆಗಿ ಸಾಲ ಏನೋ ಮಾತ್ರ ಬಹಳ ಕಷ್ಟಪಟ್ಟು ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ವಾಸಿ ನೋಡ್ತೀವಿ. ಅದೇ ಅಲ್ಲಿ ಏನಾದ್ರು ಸ್ವಲ್ಪ ಟ್ರೈನಲ್ಲಿ ಏನಾದ್ರು ಸ್ವಲ್ಪ ಅಡ್ಡ ಬಿದ್ದಲ್ಲಿ ಏನು ನೀರು ನಿಂತಿತ್ತು, ಏನ್ರಿಂದ ಕಾಯಿಲೆ ಬಂತು, ಆ ಟ್ರೈನಲ್ಲಿ ನೀರು ನಿಂತು ನಮ್ಮ ಕಾಯಿಲೆ ಸೊಳ್ಳೆ ಕಡಿತು, ಡೆಂಗ್ಯೂ ಬಂತು, ಚಿಕನ್ ಗುನ್ಯಾ ಬಂತು, ಎಲ್ಲ ಆಯ್ತು. ಅದನ್ನ ಮಾತ್ರ ಕ್ಲೀನ್ ಮಾಡಿಸೋದಿಲ್ಲ. ಎಲ್ಲಾನು ಪಂಚಾಯತಿ ಮಾಡಿ ಅವರು ಡ್ರೈನ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಡ್ರೈನೇಜ್ ಸಿಸ್ಟಮ್ ಹೆಂಗಾಗಿದೆ ನಮ್ಮಲ್ಲಿ, ಇರೋಂಥ ವೇಸ್ಟ್ ಎಲ್ಲ ತಂದು ಡ್ರೈನ್ಗೆ ಹಾಕೋದು. ಮನೇಲಿ ಏನೇ ಗಲೀಜ್ ಸಿಕ್ಕಿ ಒಂದು ಬಲ್ಪ್ ಬರ್ನಾದ್ರೂ ತಂದು ಡ್ರೈನ್ಗೆ ಹಾಕೋದು, ಅದು ಕ್ಲೀನ್ ಮಾಡೋದು ಯಾರು? ಜಾಸ್ತಿ